ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ದೇವಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೆ ರಾಘು ರಟ್ಟಾಡಿ. ನಾನಿವತ್ತು ಪರಿಚಯಿಸ್ತಾ ಇರುವ ಒಂದು ವಿಶಿಷ್ಟವಾದ ಸನ್ನಿಧಾನ ಶ್ರೀ ಮಾಣಿ ಚೆನ್ನಕೇಶವ ದೇವಾಲಯ ಗುಣ್ಮಿ. ಇಲ್ಲಿಯ ವಿಶೇಷತೆಗಳೇನು, ಮಾಣಿ ಚೆನ್ನಕೇಶವ ಎನ್ನುವಂಥ ಹೆಸರು ಚೆನ್ನಕೇಶವ ದೇವರಿಗೆ ಯಾಕೆ ಬಂತು, ಇಲ್ಲಿನ ವಿಶೇಷತೆಗಳೇನು, ಶ್ರೀ ದೇವರಿಗೆ ಇಷ್ಟವಾದ ಖಾದ್ಯಗಳೇನು ಅಥವಾ ಅಲ್ಲಿನ ನೈವೇದ್ಯವೇನು ಎನ್ನುವಂಥ ಎಲ್ಲ ವಿಚಾರವನ್ನು ಎಳೆಯಾಗಿ ನೋಡೋಣ ಬನ್ನಿ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಪಶ್ಚಿಮ ಘಟ್ಟದ ಸಾಲು, ಹಚ್ಚ ಹಸಿರಿನ ಸುಂದರ ಪ್ರಾಕೃತಿಕ ಸೊಬಗಿನ ನಡುವಲ್ಲೇ ನೆಲೆ ನಿಂತಿರುವ ಪುಣ್ಯ ಕ್ಷೇತ್ರವೇ ಗುಣ್ಮಿಯ ಶ್ರೀ ಮಾಣಿ ಚೆನ್ನಕೇಶವನ ಸನ್ನಿಧಾನ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಗುಣ್ಮಿ ಗ್ರಾಮದಲ್ಲಿರುವ ಈ ಶ್ರೀ ಮಾಣಿ ಚೆನ್ನಕೇಶವ ದೇವರು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದಾನೆ. ಕೇವಲ ಮೊಸರನ್ನ ದೋಸೆಯ ನೈವೇದ್ಯಕ್ಕೆ ಒಲಿಯುವ ಚೆನ್ನಕೇಶವ ದೇವರಿಗೆ ಮಾಣಿ ಚೆನ್ನಕೇಶವ ಅನ್ನೋ ಹೆಸರು ಬಂದಿರೋದ್ರ ಹಿಂದೆ ಪೌರಾಣಿಕ ಐತಿಹ್ಯವಿದೆ. ಅನಾದಿ ಕಾಲದಿಂದಲೂ ಶ್ರೀ ಮಾಣಿ ಚೆನ್ನಕೇಶವ ಭಕ್ತರ ಪಾಲಿಗೆ ಆರಾಧ್ಯ ದೇವರು. ಚೆನ್ನಕೇಶವ ದೇವರು ಮಾಣಿ ಚೆನ್ನಕೇಶವನಾಗಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಗುಣ್ಮಿ ಗ್ರಾಮದಲ್ಲಿ ಪಶ್ಚಿಮಾಭಿಮುಖವಾಗಿ ನೆಲೆ ನಿಂತಿದ್ದಾರೆ ಚೆನ್ನಕೇಶವ ದೇವರು. ದೇವರಿಗೆ ತ್ರಿಕಾಲ ಪೂಜೆಯೂ ನೆರವೇರ್ತಾ ಇತ್ತು. ಪುರೋಹಿತರು ದೇವರಿಗೆ ಮೊಸರನ್ನ ದೋಸೆ ನೈವೇದ್ಯವನ್ನ ಸಮರ್ಪಣೆ ಮಾಡ್ತಾ ಇದ್ರು. ಆದರೆ ಒಂದು ದಿನ ಪುರೋಹಿತರಿಗೆ ಪರ ಊರಿಗೆ ತೆರಳಬೇಕಾಗಿತ್ತು. ಹೀಗಾಗಿ ತನ್ನ ಮಗ ಮಾಣಿಯ ಬಳಿಯಲ್ಲಿ ದೇವರ ಪೂಜೆ ಮಾಡಿ ನೈವೇದ್ಯ ಸಮರ್ಪಣೆ ಮಾಡುವಂತೆ ತಿಳಿಸಿದ್ರು. ತಂದೆಯ ಅಣತಿಯಂತೆ ಮೊಸರನ್ನ, ಉಪ್ಪಿನಕಾಯಿ, ದೋಸೆ ನೈವೇದ್ಯವನ್ನ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿದ್ರು. ದೇವರು ನೈವೇದ್ಯ ಸ್ವೀಕಾರ ಮಾಡದೇ ಇದ್ದಾಗ ಮಾಣಿ ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡಿದ್ರು. ಕೊನೆಗೆ ಮಾಣಿಯ ಭಕ್ತಿಗೆ ಮೆಚ್ಚಿದ್ದ ಚೆನ್ನಕೇಶವ ದೇವರು ನೈವೇದ್ಯವನ್ನ ಸ್ವೀಕಾರ ಮಾಡಿದ್ರು. ಮನೆಗೆ ಮರಳಿದ ತಂದೆಗೆ ದೇವರು ನೈವೇದ್ಯ ಸ್ವೀಕಾರ ಮಾಡಿರೋದನ್ನ ತಿಳಿಸಿದ್ರು. ಮುಂಚಿಂದ ನಮ್ಮ ಪೂರ್ವಿಕರು ಪೂಜೆ ಮಾಡ್ಕೊಂಡು ಬರ್ತಿದ್ರು. ಹೀಗೆ ನಿರಂತರವಾಗಿ ಪೂಜೆ ಮಾಡ್ತಾ ಇದ್ರು. ಒಂದು ದಿವಸ ಪೂಜೆ ಮಾಡುವಾಗ ತಂದೆಯವರಿಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು. ಮಗನ ಕೈಯಲ್ಲಿ ಪೂಜೆ ಮಾಡಬೇಕು, ನೀನು ದೇವರಿಗೆ ಊಟ ಮಾಡ್ಸಂತ ಹೇಳ್ತಾ ಇದ್ರು. ಹೇಳಿದಾಗ ಮಗ ಪೂಜೆ ಮಾಡಿ ದೇವರಿಗೆ ಊಟ ಮಾಡಿಸ್ಲಿಕ್ಕೆ ಬರ್ತಾ ಇದ್ದಾನೆ. ಒಂದು ದಿವಸ ದೇವರಿಗೆ ಊಟ ಮಾಡಂತ ಹೇಳಿದಾಗ ದೇವರು ಊಟ ಮಾಡಲಿಲ್ಲ. ಮನೆ ಹೋಗಿ ಮೊಸರು ಉಪ್ಪಿನಕಾಯಿ ತಂದು ದೇವರ ಇಟ್ಟು ಪ್ರಾರ್ಥನೆ ಮಾಡಿ ಊಟ ಮಾಡಂತ ಹೇಳಿದಾಗ ಆ ದೇವರು ಪ್ರಸಾದವನ್ನು ಭುಂಜಿಸಿದಂಥ ದಂತಕಥೆ ಇದೆ. ಆದ್ರೆ ಮಗ ಹೇಳಿದ ವಿಚಾರವನ್ನ ನಂಬೋದಕ್ಕೆ ತಂದೆ ಸಿದ್ಧರಿರಲಿಲ್ಲ. ಇದೇ ಕಾರಣದಿಂದಲೇ ಮರುದಿನವೂ ಮಾಣಿಯ ಬಳಿಯಲ್ಲೇ ಪೂಜೆ ಮಾಡುವಂತೆ ತಿಳಿಸಿದ್ರು. ತಂದೆಯ ಅಣತಿಯಂತೆ ಮಗ ಮಾಣಿ ಪೂಜೆಯನ್ನ ಮಾಡಿ ದೇವರಿಗೆ ಮೊಸರನ್ನ, ಉಪ್ಪಿನಕಾಯಿ, ದೋಸೆಯನ್ನ ಸಮರ್ಪಿಸ್ತಾರೆ. ಆದ್ರೆ ಮಾಣಿಯ ನೈವೇದ್ಯವನ್ನ ಚೆನ್ನಕೇಶವ ದೇವರು ಸ್ವೀಕಾರ ಮಾಡಲೇ ಇಲ್ಲ. ಮಗನನ್ನ ದೇವಸ್ಥಾನದಲ್ಲಿಯೇ ಬಿಟ್ಟು ಪುರೋಹಿತರು ಮನೆಗೆ ವಾಪಸ್ಸಾಗಿದ್ರು.
ಮಾಣಿ ಎಷ್ಟು ಸಮಯ ಕಳೆದ್ರೂ ವಾಪಸ್ ಬಾರದೇ ಇರುವಾಗ ಪುರೋಹಿತರು ದೇವಸ್ಥಾನಕ್ಕೆ ಬಂದು ನೋಡಿದಾಗ ಅಲ್ಲಿ ಮಾಣಿ ಚೆನ್ನಕೇಶವ ದೇವರಲ್ಲೇ ಐಕ್ಯರಾಗಿದ್ರು. ಚೆನ್ನಕೇಶವನ ಸನ್ನಿಧಿಯಲ್ಲಿ ಮಾಣಿ ಐಕ್ಯರಾದ ಕಾರಣದಿಂದಲೇ ಮಾಣಿ ಚೆನ್ನಕೇಶವ ಅನ್ನೋ ಹೆಸರು ಬಂತು ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ತಂದೆಯವರು ವಾಪಸ್ ಬಂದರು. ಬಂದ ಮೇಲೆ ಮಗನ ಕೈಲಿ ನಾನು ದೇವರಿಗೆ ಊಟ ಮಾಡ್ತೀನಿ ಖುಷಿಯಿಂದ ಹೇಳ್ತಾನೆ. ಹೇಳಿದಾಗ ಅಪ್ಪ ಹೇಳಿ ನನಗೆ ತೋರಿಸಿ ನಾನು ನೋಡ್ತೇನೆ ಅಂಥೇಳಿ. ಆವಾಗ ಬಂದಾಗ ಆ ದಿವಸ ದೇವರದ್ದು ಅನ್ನ ನೈವೇದ್ಯ ಮಾಡಿ ಊಟ ಮಾಡು ಅಂತ ಹೇಳಿದ್ರು. ದೇವರು ಊಟ ಮಾಡಲಿಲ್ಲ. ತಂದೆ ಮನೆಗೆ ವಾಪಸ್ ಹೋದರು. ಮನೆ ಬಂದು ವಾಪಸ್ ಬರುವಾಗ ಮಾಣಿಯಲ್ಲಿ ಐಕ್ಯ ಆದ ಐತಿಹ್ಯ, ಅಲ್ಲಿ ಐಕ್ಯ ಆಗಿದ್ದು. ಇದು ಐತಿಹ್ಯ ಇರೋದು. ಅದಕ್ಕೆ ಅಲ್ಲಿ ವಿಶೇಷವಾಗಿ ಮಕ್ಕಳಾಗಿದ್ದವರಿಗೆ ಮಕ್ಕಳು ನಮಗೆ ಕೊಡು ಅಂಥೇಳಿ ಪ್ರಾರ್ಥನೆ ಮಾಡಿದಾಗ ಅವ ಅನುಗ್ರಹ ಎಷ್ಟೋ ಅನುಗ್ರಹ ಮಾಡಿದ್ದಾನೆ. ಅದಕ್ಕೆ ದೋಸೆ ನೈವೇದ್ಯ ವಿಶೇಷ ಇಲ್ಲಿ, ಮತ್ತು ಮೊಸರನ್ನ ದೋಸೆ ನೈವೇದ್ಯ ಭಾಳ ವಿಶೇಷವಾಗಿ ನಡೀತಾ ಇದೆ. ಅವಾಗ ಹೇಳಿದಾಗ 90 ವರ್ಷದ ಜನರಿಗೆ ಇದರಿಂದ ಪರಿಣಾಮ ಆಗಿದೆ. ಚೆನ್ನಕೇಶವ ದೇವರಲ್ಲಿ ಮಾಣಿ ಐಕ್ಯರಾಗಿರುವ ಕಾರಣದಿಂದಲೇ ಮಕ್ಕಳಾಗದೇ ಇರುವವರಿಗೆ ದೇವರು ಸಂತಾನ ಭಾಗ್ಯವನ್ನ ಕರುಣಿಸುತ್ತಿದ್ದಾರೆ. ಮಕ್ಕಳಾಗದವರು ದೇವರಿಗೆ ಮೊಸರನ್ನ ಹಾಗೂ ದೋಸೆಯ ನೈವೇದ್ಯದ ಹರಕೆಯನ್ನ ಹೇಳಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಹರಕೆ ಹೇಳಿಕೊಂಡವರ ಪೈಕಿ 99% ಮಂದಿಗೆ ದೇವರು ಮಕ್ಕಳ ಭಾಗ್ಯವನ್ನ ಕರುಣಿಸಿದ್ದಾರೆ. ಯಾವುದೇ ವಸ್ತು ಕಳೆದು ಹೋದ್ರೆ ಸಾಕು, ಭಕ್ತರು ಕಳೆದು ಹೋದ ವಸ್ತು ಸಿಕ್ಕಿದ್ರೆ ನಿನಗೆ ಕಾಣಿಕೆ ಹಾಕ್ತೀನಿ ಅಂತ ಮಾಣಿ ಚೆನ್ನಕೇಶವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಪ್ರಾರ್ಥಿಸಿದ ಕೆಲವೇ ಕ್ಷಣಗಳಲ್ಲಿ ಕಳೆದು ಹೋದ ವಸ್ತು ಸಿಕ್ಕಿರುವ ಅದೆಷ್ಟೋ ಉದಾಹರಣೆಗಳು ಇಂದು ನಮ್ಮ ಕಣ್ಣ ಮುಂದೆಯೇ ಇದೆ. ಪವಾಡಗಳನ್ನ ಸೃಷ್ಟಿಸ್ತಾ ಇರೋ ಮಾಣಿ ಚೆನ್ನಕೇಶವ ದೇವರು ಗುಣ್ಮಿಯ ದೊಡ್ಮನೆ ಕುಟುಂಬಸ್ಥರ ಮನೆ ದೇವರಾಗಿದ್ರು. ದೊಡ್ಮನೆ ಕುಟುಂಬಸ್ಥರೇ ಶ್ರೀ ಮಾಣಿ ಚೆನ್ನಕೇಶವ ದೇವರು ಹಾಗೂ ಪರಿವಾರ ದೇವರ ಪೂಜೆಗಾಗಿ ಅರ್ಚಕರು ಹಾಗೂ ಉಪಾಧಿವಂತರನ್ನ ಗುಣ್ಮಿಗೆ ಬೇರೆ ಕಡೆಯಿಂದ ಕರೆತಂದಿದ್ರು. ತಾವೇ ಮುಂದೆ ನಿಂತು ದೇವರ ವಾರ್ಷಿಕ ಜಾತ್ರೆ, ಅನಂತ ವೃತ, ಸೋಣೆ ಆರತಿ, ದೀಪೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳನ್ನ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ರು. ಗುಣ್ಮಿ ಶ್ರೀ ಮಾಣಿ ಚೆನ್ನಕೇಶವ ದೇವರು ನಮ್ಮ ಈ ಗುಣ್ಮಿ ಗ್ರಾಮದ ಗ್ರಾಮ ದೇವತೆ ಮತ್ತು ಅಧಿದೇವತೆ ಕೂಡ ಹೌದು. ತುಂಬ ಕಾರಣಿಕವಾದಂಥ ಈ ಶ್ರೀ ಮಾಣಿ ಚೆನ್ನಕೇಶವ ದೇವರು ಪರಿವಾರ ದೇವರೊಂದಿಗೆ ಸುಮಾರು 350ರಿಂದ 400 ವರ್ಷದ ಇತಿಹಾಸವಲ್ಲ ದೇವಸ್ಥಾನ ಇದು. ಮೊದಲು ದೊಡ್ಡಮನೆ ಅಂತ ಕುಟುಂಬದವರಿದ್ದರು. ಅವರ ಆರಾಧ್ಯ ದೈವ ಅಥವಾ ಮನೆ ದೇವರಾಗಿತ್ತು. ಕ್ರಮೇಣ ಅದನ್ನು ಇಲ್ಲಿ ನೆಲೆಗೊಳಿಸಿ ಆಮೇಲೆ ಇಲ್ಲಿ ಅವರೇ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಅವರು ಈ ದೇವಸ್ಥಾನದ ಆಡಳಿತವನ್ನು ಅಥವಾ ಅದನ್ನು ನಡೆಸಲಿಕ್ಕೆ ಹೊರಗಡೆಯಿಂದ ಅಂದರೆ ಆಯಾ ದೇವರಿಗೆ ಇಲ್ಲಿ ಚೆನ್ನಕೇಶ್ವರ, ಮಹಾಗಣಪತಿ, ಈಶ್ವರ, ದುರ್ಗಾ ಪರಮೇಶ್ವರಿ ಅಥವಾ ಲಲಿತಾ ದುರ್ಗಾ ಪರಮೇಶ್ವರಿ, ಆಂಜನೇಯ ಮತ್ತು ನಾಗದೇವರು, ಇದೆಲ್ಲ ಪರಿವಾರ ದೇವರಿದ್ದಾರೆ. ಅದಕ್ಕೆಲ್ಲ ಪೂಜೆಗೆ ಮತ್ತು ಉಪಾಧಿವಂತರಾಗಿ ಪೂಜೆ ಮಾಡಲಿಕ್ಕೆ, ವೇದ ಹೇಳಿಕೊಡಲಿಕ್ಕೆ ಅಂತ ಬೇರೆ ಬೇರೆ ಅವರನ್ನು ತಂದು ಹಾಕಿದರು. ಅದು ಸುಮಾರು 350 ವರ್ಷದ ಇತಿಹಾಸವನ್ನು ನಮಗೆ ಸಿಗುತ್ತೆ. ದೊಡ್ಡಮನೆ ಕುಟುಂಬಸ್ಥರು ಆರಾಧಿಸಿಕೊಂಡು ಬಂದಂಥ ಶ್ರೀ ಮಾಣಿ ಚೆನ್ನಕೇಶವ ದೇವರ ರಥೋತ್ಸವವು, ಜಾತ್ರಾ ಮಹೋತ್ಸವವು 12 ವರ್ಷಗಳ ಕಾಲ ನಿಂತು ಹೋಗಿತ್ತಂತೆ. ಇದು ಯಾಕೆ ನಿಂತಿತು, ಮುಂದೇನಾಯಿತು ಎನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ ಬನ್ನಿ. ಕರ್ನಾಟಕದಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾನೂನು ಜಾರಿಯಾಗಿತ್ತು. ಅಲ್ಲಿಯವರೆಗೆ ಜಮೀನ್ದಾರರಾಗಿದ್ದ ದೊಡ್ಡಮನೆ ಕುಟುಂಬಸ್ಥರ ಬಳಿ ಇದ್ದ ಭೂಮಿ ಉಳುವವರ ಪಾಲಾಯಿತು. ಸಂಕಷ್ಟಕ್ಕೆ ಸಿಲುಕಿದ್ದ ದೊಡ್ಡಮನೆಯ ಕುಟುಂಬಸ್ಥರಿಗೆ ಜೀವನ ನಿರ್ವಹಣೆಯೇ ಕಷ್ಟಕರವಾಗಿತ್ತು. ಹೀಗಾಗಿ ಬದುಕು ಕಟ್ಟಿಕೊಳ್ಳಲು ಪರವೂರಿಗೆ ತೆರಳಬೇಕಾದ ಸ್ಥಿತಿ ಬಂದೊದಗಿತ್ತು. ದೇವರ ಉತ್ಸವ ಮಾಡೋದಕ್ಕೆ ಸಾಧ್ಯವೇ ಆಗದಷ್ಟು ಸಂಕಷ್ಟ ಎದುರಾಗಿತ್ತು. ಪುರೋಹಿತರು ಹಾಗೂ ಉಪಾಧಿವಂತರು ಜೀವನ ನಿರ್ವಹಣೆ ಕಷ್ಟವಾಗಿದ್ರೂ ಕೂಡ ದೇವರಿಗೆ ನಿತ್ಯ ಪೂಜೆಯನ್ನ ನಡೆಸಿಕೊಂಡು ಬಂದಿದ್ರು. ಇದೇ ಕಾರಣದಿಂದಲೇ 12 ವರ್ಷಗಳ ಕಾಲ ವಾರ್ಷಿಕ ಜಾತ್ರೆ, ಬ್ರಹ್ಮರಥೋತ್ಸವ ಸ್ಥಗಿತಗೊಂಡಿತ್ತು. ಆದರೆ ದೊಡ್ಡಮನೆ ಕುಟುಂಬಸ್ಥರ ಜೊತೆಗೆ ಊರಿನವರು ಸೇರ್ಕೊಂಡು ವಾರ್ಷಿಕ ಜಾತ್ರೆಯನ್ನ ನೆರವೇರಿಸೋದಕ್ಕೆ ಮತ್ತೆ ಸಿದ್ಧರಾಗಿದ್ರು. ಸುಮಾರು 1975-76 ನಡುವಿನಲ್ಲಿ ಉಳುವವನೇ ಹೊಲದೊಡೆ ಎಂಬಂಥ ನಿಯಮ ಏನು ಬಂತು, ಆವಾಗ ಈ ಎಲ್ಲರಿಗೂ ಏನೆಲ್ಲ ಮಾಡ್ತಾ ಇದ್ರು ಆ ದೊಡ್ಡಮನೆ ಕುಟುಂಬದವರು,
ಅವರ ಆಸ್ತಿಯೆಲ್ಲ ಡಿಕ್ಲರೇಷನ್ ಕಾನೂನು ಅಂತ ಏನು ಹೇಳ್ತೇವೆ ಅದರಲ್ಲಿ ಹೋದವಾಗ ಅನಿವಾರ್ಯವಾಗಿ ಅವರಿಗೆ ದೇವರ ಸೇವೆ ಮಾಡೋದು ಕೂಡ ತುಂಬ ಕಷ್ಟದ ಸ್ಥಿತಿ ಬಂದಾವಾಗ ಅವರೆಲ್ಲ ಜೀವನ ನಿರ್ವಹಣೆಗಾಗಿ ಊರು ಬಿಡಬೇಕಾದ ಪರಿಸ್ಥಿತಿ ಬಂತು. ಇಲ್ಲಿಯೂ ಕೂಡ ಉಪಾಧಿವಂತರು ಪೂಜೆಯವರು ಯಾರಿದ್ದಾರೆ ಅವರಿಗೂ ಕೂಡ ಸ್ವಲ್ಪ ಮಾತ್ರ ಉಂಬಳಿ ಭೂಮಿ ಇತ್ತು. ಆ ಭೂಮಿಯಿಂದ ಪೂಜೆಗೆ ಬೇಕಾಗುವಂಥ ಅನುಕೂಲಗಳು ಕಮ್ಮಿ ಆದರೂ ನಿತ್ಯ ಪೂಜೆಯನ್ನು ಬಿಡದೆ ಎಲ್ಲರೂ ಕೂಡ ಯಾರು ಉಪಾಧಿವಂತರು ಮತ್ತು ಪೂಜೆಯವರಿದ್ದಾರೆ ಅವರದನ್ನು ಮಾಡ್ಕೊಂಡು ಹೋದರು. ಆದರೆ ಉತ್ಸವಾದಿಗಳೆಲ್ಲ ಅನಿವಾರ್ಯ ಕಾರಣದಿಂದಾಗಿ 12 ವರ್ಷ ಉತ್ಸವಗಳು ಕೈದಾಗುವಂತಹ ಅಥವಾ ದೇವರಿಗೆ ವಾರ್ಷಿಕ ಬ್ರಹ್ಮರಥೋತ್ಸವ ನಿಲ್ತು. ಆನಂತರ ಊರಿನವರೆಲ್ಲ ಸೇರಿ ಮುಖ್ಯವಾಗಿ ಪಟೇಲ್ ಕಾಶಪ್ಪಯ್ಯನವರು, ಸೀತಾರಾಮ ಉಪಾಧ್ಯರು ಮತ್ತು ಶ್ರೀಕಾಂತ್ ಮಾಸ್ಟ್ರು 3 ಜನ ಸೇರಿ ಊರಿನ ಹಿರಿಯರು ಮತ್ತು ಮುಖಂಡರು ಯಾರೆಲ್ಲ ಇದ್ದಾರೆ, ಚಂದು ಪೂಜಾರಿ ಇರ್ಬೋದು, ಬಾಲಯ್ಯ ಸೇರೆಗಾರ್ ಇರ್ಬೋದು, ಹಾಗೆ ಶ್ರೀನಿವಾಸ ರಾಯರು ದೊಡ್ಡಮನೆ ಕುಟುಂಬದ ಹಿರಿಯರು, ಅವರು ಬೆಂಗಳೂರಿನಲ್ಲಿ ಆವಾಗ ಒಂದು 10-12 ವರ್ಷದಲ್ಲಿ ತುಂಬ ಹೋರಾಟ ಮಾಡಿ ಮೇಲೆ ಬಂದಿದ್ದರು. ಅವ್ರನ್ನೆಲ್ಲ ಹಿಡಿದು ನೌಡ್ರ ಮನೆಯವರು ಇವ್ರನ್ನೆಲ್ಲ ಸೇರಿಸಿ ಪುನಃ ಬ್ರಹ್ಮರಥೋತ್ಸವವನ್ನು ಆಚರಿಸಿದರು. ಬರೋಬ್ಬರಿ 12 ವರ್ಷಗಳ ನಂತರ ಗುಣ್ಮಿಯ ಚೆನ್ನಕೇಶವ ದೇವಸ್ಥಾನದಲ್ಲಿ ಮತ್ತೆ ವಾರ್ಷಿಕ ಜಾತ್ರಾ ಮಹೋತ್ಸವ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಅಂದಿನಿಂದ ಇಂದಿನವರೆಗೂ ಚೈತ್ರ ಪೌರ್ಣಮಿಯ ದಿನದಂದು ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಲಾಗ್ತಾ ಇದೆ. ಜಾತ್ರೆಯ ಸಂದರ್ಭದಲ್ಲಿ 5 ದಿನಗಳ ಕಾಲವು ದೇವರಿಗೆ ಮೊಸರನ್ನ, ದೋಸೆ ನೈವೇದ್ಯ ಸೇವೆ ನಡೀತಾ ಇದೆ. ಈಗ 40 ವರ್ಷಗಳು, ಈ ವರ್ಷ 40ನೇ ವರ್ಷದ ಬ್ರಹ್ಮರಥೋತ್ಸವವನ್ನು ನಾವೀಗ ಪೂರೈಸಿದ್ದೇವೆ. ಈಗ ನಿರಂತರವಾಗಿ 40 ವರ್ಷದಿಂದ ಅತ್ಯಂತ ವಿಜೃಂಭಣೆಯಿಂದ ಶ್ರೀದೇವರಿಗೆ ಬ್ರಹ್ಮರಥೋತ್ಸವ ನಡೀತಾ ಇದೆ. ಅದಲ್ಲದೆ ನಿಂತು ಹೋದಂಥ ಅನಂತವ್ರತ ಪೂಜೆ ಕೂಡ ನಡೀತಾ ಇದೆ, ಧನುರ್ಮಾಸ ಪೂಜೆಯು ಕೂಡ ನಡೀತಾ ಇದೆ. ಗುಣ್ಮಿಯ ಮಾಣಿ ಚೆನ್ನಕೇಶವ ದೇವರ ಸನ್ನಿಧಾನದಲ್ಲಿ ಈಶ್ವರ, ಲಲಿತಾ ದುರ್ಗಾ ಪರಮೇಶ್ವರಿ, ಆಂಜನೇಯ, ನಾಗದೇವರು, ವೀರಭದ್ರ ಸ್ವಾಮಿ ನೆಲೆಸಿದ್ದಾರೆ. ವಾರ್ಷಿಕ ಜಾತ್ರೆಯ ಜೊತೆಗೆ ವಾರ್ಷಿಕ ದೀಪೋತ್ಸವ, ಸೋಣೆ ಆರತಿ, ಅನಂತ ವ್ರತ, ಧನುರ್ಮಾಸ ಪೂಜೆ ಅದ್ದೂರಿಯಾಗಿ ನೆರವೇರ್ತಾ ಇದ್ದು, ಈ ಬಾರಿ 40ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಅಷ್ಟೇ ಅಲ್ಲದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತೋರಿ ಬಂದಿರುವ ಕೆಲವು ಲೋಪಗಳನ್ನು ಸರಿಪಡಿಸಿ ದೇವರಿಗೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನ ಅದ್ದೂರಿಯಾಗಿ ನೆರವೇರಿಸಲಾಗಿದೆ. ಮಾಣಿ ಚೆನ್ನಕೇಶವ ದೇವರಿಗೆ ಅತ್ಯಂತ ಪ್ರಿಯವಾಗಿರೋದು ಮೊಸರನ್ನ ಮತ್ತು ದೋಸೆ ನೈವೇದ್ಯ. ಆದರೂ ದೇವರು ಹಗಲು ರಂಗಪೂಜೆಗೆ ಒಲಿಯುತ್ತಾರೆ ಅನ್ನೋ ನಂಬಿಕೆ ಇದೆ. ಇದೇ ಕಾರಣದಿಂದಲೇ ದೇವಸ್ಥಾನದಲ್ಲಿ ಹಿರಿ ರಂಗಪೂಜೆ, ಕಿರಿ ರಂಗಪೂಜೆಯನ್ನ ಹಗಲಿನಲ್ಲಿ ನೆರವೇರಿಸಲಾಗುತ್ತೆ. ಸೋಣೆ ತಿಂಗಳಲ್ಲಿ ಸೋಣೆ ಆರತಿ ಅದ್ಧೂರಿಯಾಗಿ ನಡೀತಾ ಇದ್ದು, 1 ತಿಂಗಳಲ್ಲಿ ಬರೋಬ್ಬರಿ 120 ಸೋಣೆ ಆರತಿಗಳು ನೆರವೇರ್ತಾ ಇರೋದು ವಿಶೇಷ. ಸೋಣೆ ತಿಂಗಳಲ್ಲಿ ಮೊದಲೆಲ್ಲ 1 ದಿವಸ ಸೋಣೆ ಆರತಿಗೂ ತುಂಬ ಕಷ್ಟ ಆಗೋ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಕಳೆದ ವರ್ಷ 125 ಸೋಣೆ ಆರತಿ 30 ದಿನದಲ್ಲಾಗಿದೆ. ಈ ವರ್ಷ ಕೂಡ ಆ ದಾಖಲೆಯನ್ನು ಮೀರುವಂಥ ಇನ್ನು 3 ದಿವಸದಲ್ಲಿ ಸುಮಾರು 130 ದಾಟುವಂಥ ಒಂದು ಅವಕಾಶ ಆ ಶ್ರೀದೇವರು ಎಲ್ಲರಿಗೂ ಪ್ರೇರಣೆ ಕೊಡ್ತಾ ಇದ್ದಾನೆ. ಅದಲ್ಲದೆ ಮಾರಿ ಪೂಜೆ ಅಂತ ಆಗತ್ತೆ, ಆಮೇಲೆ ಸಾರ್ವಜನಿಕ ಹೂವಿನ ಪೂಜೆ ಅಂತ ಆಗತ್ತೆ. ಸೋಣೆ ತಿಂಗಳಲ್ಲಿ 1 ದಿನ ರಥ ಬೀದಿ ಗೆಳೆಯರು ವಿಶೇಷ ಸೋಣೆ ಆರತಿಯನ್ನು ನಡೆಸ್ತಾರೆ. ದೇವರನ್ನ ವಿಶಿಷ್ಟವಾಗಿ ಅಲಂಕರಿಸಿ ದೇವಾಲಯವನ್ನ ಹೂವಿನಿಂದಲೇ ಸಿಂಗಾರ ಮಾಡ್ತಾರೆ. ದೇವರಿಗೆ ಬಗೆ ಬಗೆಯ ಪ್ರಸಾದವನ್ನ ಸಮರ್ಪಿಸ್ತಾರೆ. ಈ ವಿಶೇಷ ಸೋಣೆ ಆರತಿಯಲ್ಲಿ 1000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ದೇವರಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸ್ತಾರೆ. ರಥಬೀದಿ ಗೆಳೆಯರು ಅಂತ ನಮ್ಮಲ್ಲಿ ಒಂದು ಸಂಘಟನೆ ಇದೆ, ಯುವಕರ ಸಂಘಟನೆ. ಅವರು ಕೂಡ ನಮ್ಮ ದೇವಸ್ಥಾನದ ಒಂದು ಭಾಗವೇ. ಅವರು ಉತ್ಸವ ಸಮಿತಿಯ ಭಾಗದಲ್ಲೇ ಇದ್ದವರು. ಅವರು ಸುಮಾರು 13 ವರ್ಷದಿಂದ ಈ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೋಣೆಯ ತಿಂಗಳಲ್ಲಿ 1 ದಿವಸ ವಿಶೇಷ ಸೋಣೆ ಆರತಿ ಅಂತ ಮಾಡ್ತಾರೆ. ಮತ್ತು ರಥೋತ್ಸವದ ಸಂದರ್ಭದಲ್ಲಿ ಅವರು 5 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಅವರು ಹೊತ್ತು ಎಲ್ಲರ ಹತ್ರ ಹಣ ಸಂಗ್ರಹವನ್ನು ಮಾಡಿ ವಿಶೇಷವಾದ ಅದ್ಧೂರಿಯಾದಂಥ ಕಾರ್ಯಕ್ರಮಗಳನ್ನು, ಯಕ್ಷಗಾನ ಇರ್ಬೋದು, ಪ್ರಖ್ಯಾತ ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಉಳಿದ ಹಣದಿಂದ ಮತ್ತು ಎಲ್ಲರ ಸಹಕಾರದಿಂದ ವರ್ಷದಲ್ಲಿ 1 ದಿವಸ, ಸೋಣೆ ತಿಂಗಳಲ್ಲಿ 1 ದಿವಸ ವಿಶೇಷ ಸೋಣೆ ಆರತಿ ಅಂತ ಮಾಡ್ತಾರೆ. ಸುಮಾರು ರಾತ್ರಿ 8 ಗಂಟೆ ರಾತ್ರಿಯಲ್ಲೂ ಕೂಡ 1000ದಿಂದ 1500 ಜನ ಸೇರ್ತಾರೆ. ವಿಶೇಷವಾದಂಥ ಅಲಂಕಾರವನ್ನು ಮಾಡ್ತಾರೆ. ಉಪಾಧಿ ದೇವರುಗಳಿಗೆ ಮತ್ತು ಪ್ರಧಾನ ದೇವರಿಗೆ ಹೂವಿನ ಅಲಂಕಾರ ಮತ್ತು
ಸುಮಾರು 50 ಆರತಿಗಳನ್ನು ಬೆಳಗೋದ್ರ ಮೂಲಕ ಸೋಣೆ ಆರತಿಯನ್ನು ಮಾಡ್ತಾರೆ. ಅವರು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ದೊಡ್ಮನೆ ಕುಟುಂಬದ ಪ್ರಕಾಶ್ ಹೊಳ್ಳ ಅವರ ಅಧ್ಯಕ್ಷತೆಯಲ್ಲಿ ವ್ಯವಸ್ಥಾಪನಾ ಸಮಿತಿ ಕಾರ್ಯನಿರ್ವಹಿಸ್ತಾ ಇದ್ದು, ಜೊತೆಗೆ ಉತ್ಸವ ಸಮಿತಿಯನ್ನೂ ರಚಿಸಿಕೊಂಡು ಧಾರ್ಮಿಕ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ನಿರಂತರವಾಗಿ ನೆರವೇರಿಸಲಾಗ್ತಾ ಇದೆ. ಕಳೆದ 3 ದಶಕಗಳಿಂದಲೂ ಮಾಣಿ ಚೆನ್ನಕೇಶವ ದೇವಸ್ಥಾನ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ದೇವಸ್ಥಾನದಲ್ಲಿ ಬಾಯರಿ ಕುಟುಂಬಸ್ಥರು ಹಿಂದಿನಿಂದಲೂ ಪೂಜೆಯನ್ನ ನಡೆಸಿಕೊಂಡು ಬರ್ತಿದ್ದಾರೆ. ಇದೀಗ ದೇವರಿಗೆ ಬೆಳಗ್ಗೆ ಹಾಗೂ ಸಂಜೆಯ ವೇಳೆಯಲ್ಲಿಯೂ ಪೂಜೆ ಸಲ್ತಾ ಇದೆ. ಮುಂದಿನ ಜನವರಿ 5ರಿಂದ 12ರವರೆಗೆ ಒಟ್ಟು 8 ದಿನಗಳ ಕಾಲ ಮಾಣಿ ಚೆನ್ನಕೇಶವ ದೇವರ ಸನ್ನಿಧಾನದಲ್ಲಿ ಋಕ್ ಸಂಹಿತ ಯಾಗ ನಡೆಯಲಿದೆ. ಈ ಹಿಂದೆ 12 ವರ್ಷಗಳ ಕಾಲ ನಿರಂತರವಾಗಿ ದೇವಸ್ಥಾನದಲ್ಲಿ ಋಕ್ ಸಂಹಿತ ಯಾಗ ನಡೆದಿತ್ತು. ಆದರೆ ಕಾಲಾನಂತರದಲ್ಲಿ ಯಾಗ ನಡೆದಿರಲಿಲ್ಲ. ಇದೀಗ 60 ವರ್ಷಗಳ ಬಳಿಕ ಋಕ್ ಸಂಹಿತ ಯಾಗ ನಡೆಯಲಿದೆ. ಜನವರಿ 5ನೇ ತಾರೀಕಿಂದ 12ನೇ ತಾರೀಕುವರೆಗೆ ಋಕ್ ಸಂಹಿತ ಯಾಗವನ್ನು ಮಾಡೋದಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಅನೇಕರನ್ನು ಕೇಳ್ಕೊಂಡಾಗ ಅತ್ಯಂತ ಉತ್ಸಾಹದಿಂದ ಎಲ್ಲ ಭಕ್ತಾಭಿಮಾನಿಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಋಕ್ ಸಂಹಿತ ಯಾಗ ಆಗದೆ 60 ವರ್ಷ ಆಯಿತು. 60 ವರ್ಷದ ಹಿಂದೆ 12 ವರ್ಷ ನಿರಂತರವಾಗಿ ಇಲ್ಲಿ ವೇದಮೂರ್ತಿಯಾದಂಥ ಶಂಕರನಾರಾಯಣ ಉಪಾಧ್ಯಾಯರವರು ಈಗ ದಿವಂಗತರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆದಿತ್ತಂತೆ. ಈಗ 60 ವರ್ಷದ ನಂತರ ನಾಡ್ದು ಜನವರಿ 5ನೇ ತಾರೀಕಿಂದ 12ನೇ ತಾರೀಕುವರೆಗೆ 8 ದಿವಸ ಋಕ್ ಸಂಹಿತ ಯಾಗ ಕೂಡ ಇಲ್ಲಿ ನಡೀಲಿಕ್ಕಿದೆ. ಇದು ಗುಣ್ಮಿಯ ಶ್ರೀ ಮಾಣಿ ಚೆನ್ನಕೇಶವ ದೇವಾಲಯದ ಪವಾಡಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ದೇವಾಲಯದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಹಿಂದುತ್ವ ಮತ್ತು ಹಿಂದೂ ದೇಶದ ರಕ್ಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ. ಅಖಂಡ ಭಾರತ ಸನಾತನ ಯುಗ ಆರಂಭ.